ಸರಿ ಸರಿ ವಿಚಾರಿಸ್ತೀನಿ ಆಗಲಿ. ಹಾಂ ಗೋವಿಂದ, ಈ ಹೋಟೆಲ್ ಎಷ್ಟು ಬೂತ್ ಏಜೆಂಟ್ ಫಾರ್ಮ್ ಎಲ್ಲ ಬಂದವ್ ತಾನೆ? ಹ್ಞೂ ಅಣ್ಣ. ಹಾಗಾದ್ರೆ ಒಂದು ಕೆಲಸ ಮಾಡೋ, ನಮ್ಮ ಏನಿಲ್ಲ, ನಮ್ಮ ಸುಭಾಷನ್ ಕೈಲಿ ಕೊಟ್ಟು ಎಲ್ಲ ಊರಿಗೂ ತಲುಪ್ಸಕ್ಕೆ ಹೇಳ್ಬಿಡು. ಸರಿ ಅಣ್ಣ. ಆಮೇಲೆ ಪಾರ್ಟಿ ಆಫೀಸಿಂದ ಫೋನ್ ಮಾಡಿದ್ರು, ಪಾಂಪ್ಲೆಟ್ಸ್ ಎಲ್ಲ ಬಂದವಂತೆ, ಸುಭಾಷನ್ ಕಳಿಸ್ಬಿಟ್ಟು ತರಿಸ್ಬಿಡು. ಹಂಗೆ ಎಲ್ಲ ಬೂತ್ ಮುಖಂಡರನ್ನು ಭೇಟಿಯಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬರೋಕೆ ಹೇಳು. ಅಪ್ಪಯ್ಯ, ಅದು ಅವ್ನು ಹೇಳ್ದಂಗೆ ನಡಿಬೇಕಟ್ಟಯ್ಯ. ಅಪ್ಪನ ಮಾತಿಗೆ ಬೆಲೆ ಕೊಡದೇ ಇರೋರು ನನಗೆ ಬಂದು ಸಹಾಯ ಮಾಡೋದು ಬೇಕಾಗಿಲ್ಲ. ಅವನು ರೆಡಿಯಾಗಿ ಬಂದ್ ಕೂಡ್ಲೆ ಹೇಳಿ ಕಳ್ಸ್ಕೊಡ್ತೀನಿ. ನೋಡ್ದೆಲ್ಲ ಕೊಡ್ಲೆ ಅಪ್ಪ ಹೆಂಗೆ ಹೇಳ್ಬಿಟ್ಟು ಹೊಟ್ಟೋಯ್ತಾರೆ. ಈ ದಿನ ಏನೇ ಆದ್ರೂ ನನ್ನ ಮಗ ಅವನೇ ಅಂತಿದ್ದೀನಿ ನಮ್ಮ ಅಪ್ಪಯ್ಯ, ಹೆಂಗ್ ಹೊಟ್ಟೋದ್ರು ನೋಡ್ಲಾ. ಬಿಡು ಅಣ್ತಮ್ಮ, ಮಾವಿ ಹೆಂಗೆ ನಿನ್ ಮೇಲೆ ಕೋಪ ಇರೋದಕ್ಕೆ ಹಂಗೆ ಹೇಳೋರು ಅಟ್ಟಯ್ಯ. ಎಲ್ಲ ಸರಿ ಹೋಯ್ತದೆ, ಸಮಾಧಾನ ಮಾಡ್ಕೋ. ಇಲ್ಲ ಕೊಡ್ಲೆ, ಅಪ್ಪಯ್ಯ ಸುಭಾಸನ್ಗೆ ಬೇಡ ಅನ್ನಕ್ಕಿಲ್ಲ, ಆದ್ರೆ ನನ್ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರು ಅನ್ನೋದನ್ನೇ ನನ್ ಕೈಲಿ ಸಹಿಸಕ್ ಆಗ್ತಿಲ್ಲ ಕಲ. ನಮ್ಮ ಅಪ್ಪಯ್ಯ ಫಿರೋತಿ ನನಗ್ ಬೇಕು ಅನಿಸ್ತಾ ಐತೆ ಕಲ. ತಮ್ಮ, ಸಮಯ ಸರಿ ಹೋದ್ಮೇಲೆ ಎಲ್ಲ ಸರಿ ಆಯ್ತದೆ, ಹುಸಿ ಸಮಾಧಾನ ಮಾಡ್ಕೋ. ಇವತ್ ಮಾವಯ್ಯ ಗೌಡ್ರ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ನಾನೇಯ ಅನ್ಮ್ಯಾಕೆ ಅವ್ರ ಕೋಪ ಕರ್ಗಿ ಅವ್ರ ಮಗನ್ ತವ ವಿರೂತಿಯಿಂದ ಮಾತಾಡಂಗ್ ಮಾಡ್ಬೇಕಾಗಿರೋದು ನಾನೇಯ. ನಾನೇ ಏನಾದ್ರೂ ಮಾಡ್ಬೇಕು, ಮಾಡ್ತೀನಿ. ಅಲ್ಲಿ ಬಾವ ನಿನ್ಗೋಸ್ಕರ ಕಾಯ್ತಾವ್ರ, ಹೋಗ್ ಕೇಳಿ ಇವನು ಅಂತ. ಆಗೋಯ್ತಮ್ಮ, ಇನ್ನೇನು ಹೊಂಟೆ. ಅವ್ವ ತಾಯಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಮೊದ್ಲು ಆಚೆಗೋಗು. ಅಯ್ಯೋ, ಯಾಕಂಗ್ ಮಾತಾಡಿರಾ? ಒಂದ್ ನಿಮಿಷ ಇರಿ ಚಿಕ್ಕತ್ತೆ, ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಮ್ತವ ನೀನ್ ಮಾತಾಡಕ್ಕೆ ಏನು ಇಲ್ಲ ಕಣಂತೆ, ಹೋಗೆ. ಹೌದು, ನಿಮ್ ತವ ಮಾತಾಡೋದಕ್ಕೆ ಏನೂ ಇಲ್ಲ, ಆದ್ರೆ ಇಲ್ಲಿ ನಿಂತವನಲ್ಲ ದೊಡ್ಡ ಮನ್ಸ ನಿಮ್ ತಮ್ಮ, ಅವನ್ ತವ ಮಾತಾಡ್ಬೇಕು. ಅವ್ನಿಗೆ ನೀನ್ ಹೇಳೋದ್ ಏನೈತೆ? ಏನಿಲ್ಲ ಚಿಕ್ಕತ್ತೆ, ನಿಮ್ ಮಗ ಪ್ರಚಾರಕ್ಕೆ ಹೊಂಟವನಲ್ಲ, ಸೀದಾ ಮಾವ ಇಂತವ ಹೋಗಿ ನನ್ ಪ್ರಚಾರಕ್ಕೆ ಬರಕ್ಕಿಲ್ಲ ಅಂತ ಹೇಳ್ಬೇಕು. ಬೇಕಾದ್ರೆ ಕಾರಣ ಕ್ರಿಕೆಟ್ ಆಡಕ್ಕೋ ಇಲ್ಲ ಸಿನಿಮಾ ನೋಡಕ್ಕೋ ಹೋಯ್ತೀನಿ ಅಂತ ಹೇಳ್ಬೋದು. ಬರೀ ಆಟ ಮಾತ್ರ ಅಲ್ಲ, ಮಾವಯ್ಯ ಇನ್ ಮುಂದಕ್ಕೆ ಏನೇ ಹೇಳಿದ್ರು ಮಾಡಕ್. ಏಯ್, ನಿನ್ಗೇನಾರು ತಲೆಗಿಲ್ಲ ಕೆಟ್ಟದಾದ ಹೆಂಗೆ? ಮಾತಿನ ಮೇಲೆ ಹಿಡಿತಾ ಇರ್ಲಿ. ನಿಂಗೆ ಹೇಳಿದ್ರೆ ದೊಡ್ಡಪ್ಪ ನನ್ನ ತಪ್ಪು ತಿಳ್ಕೊಳಕಿಲ್ವಾ? ನನಗ್ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಳಕಿಲ್ವಾ? ಹಬ್ಬಬ್ಬಬ್ಬಬ್ಬಾ, ಈಡ್ ದಿನ ಇಲ್ದೇ ಇರೋ ಜವಾಬ್ದಾರಿ ಇವಾಗ ಬಂದ್ಬಿಡ್ತೆ.
ಜವಾಬ್ದಾರಿ ಅನ್ನೋದು ಮನ್ಸಿಂದ ಬರ್ಬೇಕು, ಅದು ಬಿಟ್ಟು ದುರಾಸೆಯಿಂದ ಅಲ್ಲ. ಈಗ ನಿನಗ್ ಜವಾಬ್ದಾರಿ ಯಾಕೆ ಬಂದದೆ, ಅದ್ರಿಂದ ಇರೋ ಉದ್ದೇಶ ಏನು ಅನ್ನೋದು ನನಗ್ ಸಂದಾಗ ಗೊತ್ತದೆ. ನೋಡು, ನಿನಗಿಂತ ಜವಾಬ್ದಾರಿ ಎಲ್ಲ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಸುಮ್ಕೆ ನಾನು ಹೇಳ್ದಂಗೆ ಹೋಗಿ ಹೇಳು. ಹೆದರ್ಸ್ತಾ ಇದೀಯಾ? ಎದುರಿಸ್ತಾ ಇಲ್ಲ ಚಿಕ್ಕತ್ತೆ, ಎಚ್ಚರಿಸ್ತಾ ಇದ್ದೀನಿ. ರಾತ್ರಿ ಆಗಿದ್ದನ್ನು ಮನ್ಸಲ್ಲಿ ಇಟ್ಕೊಂಡು ನೀನ್ ಹಿಂಗ್ ಮಾತಾಡ್ತಿದ್ಯಾ ಅಂತ ನನಗೆ ಸಂದಾಗ ಗೊತ್ತು. ಯಾರ ಮುಂದೆ ಏನ್ ಮಾತಾಡ್ತಾ ಇದೀನೋ ಭಯ ಭಕ್ತಿ ಮನ್ಸಲ್ಲಿ ಇರ್ಲಿ. ನಿನ್ನ ಮಗನ ಬಗ್ಗೆ ಆಜ್ಞೆ ಮಾಡಕ್ ನಿನಗೆ ಎಷ್ಟೇ ಧೈರ್ಯ? ನನ್ ಧೈರ್ಯದ ಬಗ್ಗೆ ನಿಮ್ ಮಗಂಗ್ ಸಂದಾಗ ಗೊತ್ತದೆ, ಅದ್ನ ಹೊಸ ತಿಳ್ಕೊಳ್ಳಿ. ಅಯ್ಯೋ, ನಿಮ್ಗೂ ಗೊತ್ತಿರ್ಬೇಕಲ್ವೇ? ನೀನ್ ಹೇಳ್ದಂಗೆ ಕೇಳಕ್ಕಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಏನು ಇಲ್ಲ ಚಿತ್ರಕ್ಕ, ಸೀದಾ ಮಾವಯ್ಯನ್ ಮುಂದೆ ನಿಂತು ರಾತ್ರಿ ನಡೆದಿದ್ನೆಲ್ಲ ಹೇಳ್ತೀನಿ. ಇದಕ್ಕೆ ಏನ್ ನ್ಯಾಯ ಕೊಡ್ತೀರಾ ಅಂತ ಕೇಳ್ತೀನಿ. ಆಮೇಲೆ ಏನಾಯ್ತದೆ ಅನ್ನೋದು ನಿಮ್ಮ ಅಂದಾಜಿಗೆ ಬಿಡ್ತೀನಿ. ಬೇಡ ಇದ್ಯಾ, ಈಗ ಈ ಸೇನೆ ಮುಂದಕ್ಕೆ ಇಟ್ಕೊಂಡು ನಮ್ಮನ್ನೆಲ್ಲ ಎದುರಿಸಿ ಸ್ಯಾನೆ ದೊಡ್ಡ ತಪ್ಪು ಮಾಡ್ತಿದ್ಯಾ. ಈ ಮಗನ್ನ ಹೆತ್ತ ಮೇಲೆ ಸರಿ ತಪ್ಪು ಬಗ್ಗೆ ಮಾತಾಡೋ ಅರ್ಹತೆ ನಿಮಗಿಲ್ಲ ಚಿಕ್ಕತ್ತೆ. ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅನ್ನೋ ಮಾತು ಕೇಳಿಲ್ವಾ ಚಿಕ್ಕತ್ತೆ? ಈಗ ಮಾತೇ ಸಾಕಾ, ಇಲ್ಲ ಏಟು ಬೇಕೆ? ಏಯ್, ಈಗ ಟೇಮು ನಿನ್ ಕಡೆ ಅದೇ ಅಂತ ಸ್ಯಾನೆ ಮೆರಿಯಕ್ ಹೋಗ್ಬೇಡ. ಯೋನ್ ಮಾಡೋದು ಚಿತ್ರಕ್ಕ? ಮುಳ್ಳಿಂದಾನೇ ತೆಗಿಬೇಕು. ಟೈಮ್ ನಿಮ್ ತವ ಇದ್ದಾಗ ನೀವು ಮೆರೆದ್ರಲ್ಲ, ನೋಡಿ ನಿಮ್ ಮಗ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಹೋಗ್ಬಾರ್ದು. ನಾನು ಏನ್ ಹೇಳಿವ್ನೋ ಅದೇ ಕೇಳ್ಬೇಕು. ಮುಂದಕ್ಕೆ ಹೇಳ್ಬೇಕಾಗಿಲ್ಲ ಅಂತ ಅನ್ಕೋತೀನಿ. ನೋಡ್ದೇನವ, ನಮ್ ತವೆ ಏಟು ದುರಾಂಕರದಿಂದ ಮಾತಾಡ್ಬಿಟ್ಟು ಹೋಯ್ತಾಳೆ. ಎಲ್ಲ ಆಗಿದ್ ನಿನ್ನಿಂದನ್ಯ. ಅವ್ವ, ನಿನ್ನಿಂದಾಗಿ ಇವಳು ನನಗೆ ಎಚ್ಚರಿಕೆ ಕೊಡಂಗಾಗೋದ್ಲಲ್ಲ. ಹೇಳ್ದಂಗೆ ಟೇಮು ಅವಳು ಪರವಾಗದೆ ಮಾತಾಡ್ದೆ ಇನ್ನೇನ್ಲ ಮಾಡ್ತಾಳೆ. ಹೋಗ್ಲಿ ಬಿಟ್ಬಿಡವ, ಈಗೆಲ್ಲ ಆಗೋಗದೆ. ಮುಂದಕ್ಕೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡು. ಇನ್ನೇನೇ ಮಾಡಕ್ಕಾಯ್ತದೆ? ಇವನು ಈ ಹೊಟ್ಟೆ ಒಳಗ್ ಬಿದ್ದಿರ್ಬೇಕು ಅಂದ್ರೆ ಅವ್ಳು ಹೆಂಗ್ ಹೇಳ್ತಾಳೋ ಹಂಗ್ ಕೇಳ್ಕೊಂಡ್ ನಾಯಿ ಬಿದ್ದಂಗ್ ಬಿದ್ದಿರ್ಬೇಕು. ಇವ್ನ್ ಮುಖ ನೋಡ್ತಿದ್ರೆ ನನಗೆ ಪಿತ್ತ ನೆತ್ತಿಗೇರ್ತದೆ. ಅಲ್ಲಿ ಬಂದು ಅದೇನು ಬೊಗಳ್ತಾನ ಬೊಗಳು ಅಂತ ಹೇಳು. ಎಲ್ಲ ನಮ್ ಕರ್ಮ. ಬಾರ್ಲಾ ಸುಭಾಸ. ಬಾರ್ಲಾ ಬೇಗ. ನೋಡ್ದೇನ್ಲ ಕೋಟ್ಲೆ, ಅಪ್ಪಯ್ಯ ಇಲ್ಲಿ ಕಾಯ್ತಾ ಕೂತಿದ್ರುವೆ ಈಟೊತ್ತಾದ್ರೂ ಅವ್ನ್ ಬಂದಿಲ್ಲ. ಹೋಗ್ಲಿ ಬಿಡು ಅಣ್ತಮ್ಮ, ಬತ್ತಾನೆ. ಲೇ ಸುಭಾಸ, ಇಲ್ಲಿ ಏಟೊತ್ತಿಂದ ಕಾಯ್ಕೊಂಡು ಕೂತಿದೀವಿ, ಬಿರ್ನೆ ಬರಕ್ಕಾಗಲ್ವಾ? ಏ ಸುಭಾಸ, ನಿನ್ನೆ ಕೇಳ್ತಾ ಇರೋದು, ಮಾತಾಡ್ಲಾ? ಈಗ ಬಂದಿದ್ದೇನಲ್ವೇ, ಅದೇನು ಹೇಳಿ. ಸುಭಾಸ, ಎಲೆಕ್ಷನ್ ಇಸಿವಾಗೆ ನಿನಗೆ ಹೊಸ ಜವಾಬ್ದಾರಿ ವಹಿಸ್ತಾ ಇದೀನಿ. ಎಲ್ಲಾ ಬೂತ್ಗೂ ಹೋಗಿ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ಆಮೇಲೆ
ಇದನ್ನೆಲ್ಲ ನೀನೇ ಮುಂದೆ ನಿಂತು ನೋಡ್ಕೋಬೇಕು. ಲೇ ಏನ್ಲ ಬೋಳ್ತಾ ಇದ್ದಿ? ಆಗಕ್ಕಿಲ್ಲ ಅಂದ್ರೆ ಏನ್ಲ ಅರ್ಥ? ಇದಕ್ಕಿಂತ ಗನಂದಾರಿ ಕೆಲಸ ಏನ್ಲ ಇದ್ದತ್ ನಿಂಗೆ? ನನ್ನ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಟೂರ್ನಮೆಂಟಿಗೆ ಬರ್ತೀನಿ ಅಂತ ಹೇಳಿನಿ. ಆಮ್ಯಾಕ ಅವ್ರಿಗೆ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನನ್ಗೆ ಇದ್ಯಾವ್ದು ಮಾಡಕ್ ಆಗಕ್ಕಿಲ್ಲ. ನೋಡಿ ಅಪ್ಪ ಇನ್ ಮುಂದ್ಬಿಟ್ಟೆ ನಿಂತ್ಕೊಂಡು ಹಿಂಗ್ ಮಾತಾಡ್ತಾವನೆ ಅಂತ. ಅವತ್ ಮಾತ್ರ ನನ್ಗೆ ಬರ್ತಾ ಇರೋ ಕೋಪಕ್ಕೆ ಇವನು ಸುಮ್ಕೆ ಬಿಡಕ್ಕಿಲ್ಲ ಕಳ್ಳ. ಅಂತಮ್ಮ ಹುಸಿ ತಾಳ್ಮೆಯಿಂದ ಇರು, ನಾನು ಹೇಳ್ತೀನಿ ತಾನೆ. ಲೇ ಏನ್ಲ ಹೇಳ್ತಾ ಇರೋದ್ ನೀನು? ಎಲೆಕ್ಷನ್ಗಂತವೇ ನಿಂಗೆ ಅದೇ ಮುಖ್ಯ ಆಗೋಯ್ತೆ. ನಿನ್ ದೊಡ್ಡಪ್ಪನ ಮುಂದೆ ನಿಂತ್ಕೊಂಡು ಹಿಂಗ್ ಮಾತಾಡಕ್ಕೆ ನಿಂಗೆ ಅದೇ ಧೈರ್ಯ? ಲೇ ನಿಂಗೇನಾರ ತಲೆಗಿಲೆ ಕೆಟ್ಟಿದ್ದತೇನ್ಲ? ಅಣ್ಣ ಹೇಳ್ತಾ ಇರೋದೇನು, ನೀ ಮಾತಾಡ್ತಾ ಇರೋದೇನು? ಸುಮ್ಕೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು. ಇಲ್ಲಪ್ಪ, ನನ್ಗಿದ್ಯಾವ್ದು ಮಾಡಕ್ ಆಗಕ್ಕಿಲ್ಲ. ತಿರ್ಗಾ ಅದನ್ನೇ ಹೇಳ್ತಾ ಇದ್ಯಾ? ಗೋವಿಂದ, ಮತ್ ನೋಡೋಣ ಅವನು. ನಾವು ಮುಖ್ಯವಾದ ಕೆಲಸ ಹೇಳ್ತಾ ಇದ್ರೆ ಅವನ್ ಏನ್ ಮಾತಾಡ್ತಾವ್ ನೋಡು. ಗೋವಿಂದ ಹೋಗ್ಲಿ ಬಿಡ್ಲಾ, ಅವನಿನ್ನೂ ಚಿಕ್ಕವನು. ವಯಸ್ಸಿಗೆ ಮೀರಿದ ಜವಾಬ್ದಾರಿ ನಾವು ವಹಿಸಿದ್ರೆ ಅವನೇನ್ಲ ಮಾಡೋನು? ಅದೆಲ್ಲೋ ಹೋಗ್ಬೇಕು ಅಂತಿದ್ದಾನಲ್ಲ, ಹೋಗ್ಲಿ ಬಿಡು. ಹಂಗಲ್ಲಣ್ಣ, ಹಂಗಾರೆ ಈ ಜವಾಬ್ದಾರಿಗಳೆಲ್ಲ ಯಾರನ್ನು ನಂಬೋದ್ ಬೇಡ. ನಮ್ಮ ಕೆಲ್ಸಗಳನ್ನ ನಾವೇ ಮಾಡ್ಕೋಬೇಕು. ಇಂಥ ಕೆಲ್ಸಗಳನ್ನೆಲ್ಲ ಮಾಡೋದಕ್ಕೆ ನಂಬಕಸ್ಥ ಕಾರ್ಯಕರ್ತರು ನಮ್ ತಾವು ತುಂಬಾ ಜನ ಅವ್ರೆ. ಮೋನ, ಹೊಸಿ ಖರ್ಚು ಕಾಣಬೇಕು, ಕೊಡಿ ನೋಡಿ. ಚಕ್ರವ್ಯೂಹನ ನೀವು ಸೃಷ್ಟಿ ಮಾಡಿರ್ಬೋದು, ಆದ್ರೆ ಅದನ್ನ ಹೆಂಗ್ ಮಟ್ಟ ಹಾಕ್ಬೇಕು ಅನ್ನೋದು ನನಗ್ ಸಂದಾಗ್ ಗೊತ್ತದೆ. ಅಪ್ಪಯ್ಯ, ಸುಭಾಸ ಹಂಗೆಲ್ಲ ಹೇಳ್ದ ಅಂತ ನೀನೇನ್ ಬೇಜಾರ್ ಮಾಡ್ಕೋಬೇಡಪ್ಪಯ್ಯ. ಎಲೆಕ್ಷನ್ ಏನೇ ಕೆಲಸ ಇದ್ರು ನಾನ್ ನೋಡ್ಕತೀನಿ. ಪ್ರತಿಯೊಂದು ಬೂತ್ಗೂ ಪೋಸ್ಟ್ ಅನ್ಸತ್ತವಿಂದ ಹಿಡಿದು ಲಿಸ್ಟ್ ಏನೇನದೆ, ಆಮೇಲೆ ಯಾವ್ಯಾವ ಏಜೆಂಟ್ಗಳು ಯಾವ್ಯಾವ ಬೂತ್ ನಲ್ಲಿ ಕೂತ್ಕೋಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು. ನೀನ್ ಸುಮ್ಕೆ ಹೋಗಿ ಭಾಷಣ ಮಾಡ್ಬೇಕು, ಜನಗಳ ತಾವ್ ಮಾತಾಡ್ಬೇಕು, ಗಾಡಿ ಹತ್ತಿ ಕೈ ಬೀಸಿದ್ರೆ ಸಾಕಪ್ಪಯ್ಯ, ಮಿಕ್ಕಿದೆಲ್ಲ ನಾನು ನೋಡ್ಕತೀನಿ. ನೀನ್ ನ್ಯಾಯಿಸಿದ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ ಅಪ್ಪಯ್ಯ, ನಾನು ನೋಡ್ಕತೀನಿ. ಅದರ ಅವಶ್ಯಕತೆ ಇಲ್ಲ ಗೋವಿಂದ. ಈ ಶಿವರಾಮೇಗೌಡನ ಮಾತಿಗೆ ಬೆಲೆ ಕೊಟ್ಟು
ನನ್ನ ಹಿಂದ್ಗುಟೆ ಬಂದು ನಂಬಿಕೆಯಿಂದ ಕೆಲಸ ಮಾಡೋ ಮಂದಿ ತುಂಬಾ ಜನ ಇದ್ದಾರೆ. ನನ್ನ ಮಾತನ್ನ ಕಾಲ್ ಕಸ ಮಾಡ್ಕೊಂಡಂತ ನಂಬಿಕೆ ದ್ರೋಹಿಗಳು ನಾನು ಕೆಲಸ ಮಾಡೋದು ಬೇಕಾಗಿಲ್ಲ. ಒಂದು ವೇಳೆ ಅವನಿಂದ ಗೆಲ್ಲೋ ಪರಿಸ್ಥಿತಿ ನನಗೆ ಬಂದ್ಬಿಟ್ರೆ ಅಂತ ಗೆಲುವು ನನಗೆ ಬೇಕಾಗೇ ಇಲ್ಲ. ಗೋವಿಂದ ನಡಿಲ್ಲ. ಅಪ್ಪಯ್ಯ ಅಪ್ಪಯ್ಯ ಭದ್ರ, ಬೇಸರ ಮಾಡ್ಕೋಬೇಡ ಮಗ. ಹೊಸಿ ತಾಳ್ಮೆ ತಂದ್ಕೋ. ಟೈಮ್ ನೋಡಿ ಅಣ್ಣನ್ ತಾವ್ ನಾನು ಮಾತಾಡ್ತೀನಿ. ಗೋವಿಂದ ಬಂದೆ ಅಣ್ಣ. ನೋಡ್ದನ್ಲ ಕೋಟ್ಲೆ, ಅಪ್ಪಯ್ಯ ಹೆಂಗ್ ಎದೆ ಗೊತ್ತಂಗ್ ಮಾತಾಡ್ಬಿಟ್ರು. ನನ್ನ ನಂಬಿಕೆ ದ್ರೋಹಿ ಅನ್ಬಿಟ್ರಲ್ಲ. ಸಮಾಧಾನ ಮಾರ್ಕೊ ಅಂತಮ್ಮ. ಪ್ರಶಾಂತವಾಗಿರೋ ನೀರೊಳಿಕೆ ಒಂದ್ ಕಲ್ಲು ಬಿದ್ರು ಅದು ತಿಳಿಯಾಗಕ್ಕೆ ಟೈಮ್ ತಗೋತದೆ. ಹಂಗೆ ಮಾವಿನ ಮನ್ಸಲ್ಲಿ ಕೋಪ ಕಮ್ಮಿ ಆಗಕ್ಕೆ ಟೈಮ್ ಹಿಡಿತದೆ. ಅಲ್ಲಿ ಗಂಟ ನೀನ್ ತಾಳ್ಮೆಯಿಂದ ಇರ್ಬೇಕು ಅಂತಮ್ಮ. ಆದ್ರೆ ಅಪ್ಪ ಹೆಂಗ್ ಕಷ್ಟ ಪಡೋದನ್ನ ಕೇಳಿ ನೋಡಕ್ ಆಯ್ತಿಲ್ಲಕಲ್ಲ. ಸುಭಾಷಂಗೆ ಅಂತ ಮುಖ್ಯವಾದ ಕೆಲ್ಸ ಹೇಳಿದ್ರೆ ಹೆಂಗ್ ಅಸಡ್ಡೆ ಮಾಡ್ಕೊಂಡು ಹೋದೆ ಅಂತ ನೀನೇ ನೋಡ್ದಲ್ಲ. ಅವ್ನಂಗ್ ಮಾಡಿದ್ರೆ ಅಪ್ಪಯ್ಯ ಒಬ್ರೆ ಎಲ್ಲ ಮಾಡ್ಬೇಕಲ್ಲ. ಅವನ್ ಬಗ್ಗೆ ನಿನ್ಗೂ ಗೊತ್ತು ಅಲ್ವಾ ಅಂತಮ್ಮ. ಅವನನ್ನ ನಂಬ್ಕೊಂಡು ಮಾವಯ್ಯ ಏನು ಮಾಡಿರಕಿಲ್ಲ. ಅವನೇನು ಅಂತವ ಮಾವಯ್ಯಂಗೂ ಗೊತ್ತು ಕಣಂತೆ. ಬಾ ಅಂತಮ್ಮ. ಆದ್ರೂ ಕೋಟ್ಲೆ, ಚಿಕ್ಕ ಮಾವಯ್ಯ, ಚಿಕ್ಕೇಗೌಡ್ರ ತಾತ, ಗೋಪಾಲ್ ಮಾವ ಅವ್ರೆಲ್ಲ ಇರ್ತಾರಲ್ವೇ, ಅವ್ರು ನೋಡ್ಕೊತಾರೆ ಕಣಂತೆ. ಅವನಿಂದ ಗೆಲ್ಲೋ ಪರಿಸ್ಥಿತಿ ನನಗೆ ಬಂದ್ಬಿಟ್ರೆ ಅಂತ ಗೆಲುವು ನನಗೆ ಬೇಕಾಗೇ ಇಲ್ಲ. ಈ ಶಿವರಾಮೇಗೌಡನ ಮಾತಿಗೆ ಬೆಲೆ ಕೊಟ್ಟು ನನ್ನ ಹಿಂದ್ಗುಟೆ ಬಂದು ನಂಬಿಕೆಯಿಂದ ಕೆಲಸ ಮಾಡೋ ಮಂದಿ ತುಂಬಾ ಜನ ಇದ್ದಾರೆ. ಏನೇ ಅಂದ್ರು ಅಪ್ಪಯ್ಯನ ಜೊತೆ ನಾನಿದ್ದಂಗಾಯ್ತದೇನ್ಲ. ಓಯ್ ಬಾರ್ಲಾ ಇಲ್ಲಿ. ಹೇಳಿ. ನಮ್ಮ ವಂಶದಲ್ಲಿ ಅದೇಂಗ್ ಬಿಟ್ಬಿಟ್ಲ ನೀನು? ಎರಡು ಕತ್ತೆ ಅಷ್ಟು ವಯಸ್ಸಾಗಿದೆ, ಆದ್ರೂ ಆಡಕ್ ಹೋಗ್ಬೇಕು ಅಂತೀಯ. ಜವಾಬ್ದಾರಿ ತಗೋಗಿರೋ ವಯಸ್ಸಿನಿಂದು ಅಲ್ಲ ಕಣ್ಲಾ. ನಿಮ್ಮ ಅಪ್ಪನೇಯ ನಿಮ್ ದೊಡ್ಡಪ್ಪನ ಮುಂದೆ ನಿಂತ್ಕೊಂಡು ಒಂದಿನಾನು ಹಿಂಗ್ ಮಾತಾಡ್ಲಿಲ್ಲ. ಅಂತದ್ರಲ್ಲಿ ಅವನ್ ಹೇಳಿದ್ದಕ್ಕೆ ನೀನು ಆವಾಕಿಲ್ಲ ಅಂತ ಜವಾಬ್ ಕೊಟ್ಟಿಯಾ? ಅತ್ತೆ, ಮುಚ್ಚೆ ಬಾಯಿ ನೀನು. ಒಡೆದ್ ಸಾಯಿಸ್ಬಿಡ್ಬೇಕು ಅನ್ಕೊಂಡಿದ್ದೀರಾ? ಒಂದ್ ತಿಳ್ಕೊಂಬಿಡು, ಈಗ ಅಪ್ಪ ಮಗನ ಮಧ್ಯೆ ಒಂದು ಸಣ್ಣ ಬಿರುಕು ಬಿಟ್ಟಿದ್ದಕ್ಕೆ ನಿನ್ನ ಹೆಸರು ಹೇಳೋನೆ. ಇರೋ ಸಮಸ್ಯೆ ಸರಿ ಹೋಯ್ತು ಅನ್ಕೋ, ಆಮ್ಯಾಕೆ ನನ್ನ ಮಗ ನಿನ್ನ ಹೆಸರು ಕರೆಯೋದಿಲ್ಲ. ಅಲ್ಲ ಸುಭಾಸ, ರಾತ್ರಿ ಎಲ್ಲವ ನಿಂಗ್ ಆಟೋನ್ ಬುದ್ಧಿ ಹೇಳಿದ್ರುವೆ ಮತ್ತೆ ಯಾಕಿಂಗ್ ಮಾಡ್ತಿದೀಯಾ? ನಿಂಗ್ ಬುದ್ಧಿಗೆ ಏನಾಗಿದ್ದದ್ದು? ಈಶ್ವರಿ, ಬತ್ತಾ ಬತ್ತಾ ಇವ್ನ್ ಯಾಕಿಂಗ್ ಆಡ್ತಾ ಇದ್ದಾನು?
ನಂಗೂ ಬಡ್ಕೊಂಡ್ ಸಾಕಾಗೋಗೋದೆ ಅಕ್ಕ. ಯಾವ ಹೊಟ್ಟೆ ಉರಿಸ್ತಾವನೋ ನನ್ಗೂ ಗೊತ್ತಾಯ್ತಾ ಇಲ್ಲ. ಸಾಕ್ ಮುಚ್ಚ ನಿನ್ನ ಬಾಯಿನ. ಸರಿಯಾಗಿ ನಾಲ್ಕು ಬಿಟ್ಟು ಬುದ್ಧಿ ಹೇಳೋದು ಬಿಟ್ಟು ಮುದ್ದು ಮಾಡಿ ಮಾಡಿ ನೀನೇ ಇವನನ್ನ ಹಾಳು ಮಾಡಿರೋದು. ಇವಾಗ ಬಂದು ಈಗ ರಾಗ ಎಳಿತಿದೀಯಾ ನೋಡು. ಹಿಂಗೆ ಆದ್ರೆ ಇವನು ನಮ್ಮನೇನ ಉದ್ಧಾರ ಮಾಡಕ್ಕಿಲ್ಲ. ಲೇ ಈಶ್ವರಿ, ಈಗಾದ್ರೂ ಮುದ್ದು ಮಾಡೋದು ಬಿಟ್ಟು ನಾಲ್ಕು ಬುದ್ಧಿ ಮಾತು ಹೇಳು. ಹೇಳ್ತೀನಿ ಅತ್ತೆ. ಇವನೇನಾರ ನಾವು ಹೇಳ್ದಂಗ್ ಕೇಳದೆ ಹೋದ್ರೆ ಮೊದಲು ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬಾರೆ ಮೋನ, ಹೋಗೋಣ. ಅವ್ವ, ಸುಭಾಸ ಹಿಂಗ್ ಮಾತಾಡಕ್ಕೆ ಅವಳೇ ಕಾರಣ ಅಂತವ. ಇವ್ರ ಹತ್ರ ಆದ್ರೂ ಹೇಳ್ಬೋದಿತ್ತು ತಾನೆ. ಹೆಂಗಿದ್ರುವೆ ರಾತ್ರಿ ನಡೆದಿರೋದು ದೊಡ್ಡವಂಗೆ ಅಮ್ಮಮ್ಮಂಗೆ ಗೊತ್ತು ತಾನೆ. ನಾವೇನಾದ್ರೂ ಈಗ ಈ 3 ಅಡಿಯಿಂದಾನೇ ಇಷ್ಟೆಲ್ಲ ಆಯ್ತೈತೆ ಅಂತ ಹೇಳ್ರೋ ವಿಷಯ ಅವಳಿಗೆ ಗೊತ್ತಾದ್ರೆ, ಅವಳು ಭದ್ರಂತವ ನಿಮ್ ದೊಡ್ಡಪ್ಪಂತವ ಹೇಳಿದ್ರೆ ಏನೇ ಮಾಡ್ತೀಯ? ಹೌದು ಅದ್ಕೆ, ನೀ ಹೇಳ್ತಾ ಇರೋದು ಸರಿಯಾಗೇ ಅದೇ. ಈಗೇನ್ ಮಾಡೋದು ಮತ್ತೆ? ಏನೇ ಆದ್ರುವ ಬಾಯಿಗ್ ಬೀಗ ಹಾಕೊಂಡು ಮುಂದಕ್ಕೇನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡುವ. ಅವಳು ಸೊಕ್ಕು ಮುರಿಯಕ್ಕೆ ಬೇರೆ ದಾರಿ ಯಾವ್ದದೆ ಅಂತ ನೋಡ್ಬೇಕು. ಅವಳನ್ ಮಾತ್ರ ನಾನ್ ಸುಮ್ಕೆ ಬಿಡಕ್ಕಿಲ್ಲ. ಆದಷ್ಟು ಬೇಗ ಏನಾದ್ರು ಪ್ಲಾನ್ ಮಾಡಿ, ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಮಟ್ಟ ಹಾಕ್ಬಿಡ್ತಾಳೆ.